ಕಡೆಯಲ್ಲಿ ನಾವು ನೋಡಬಹುದು, ಒಂದು ಬಾಡಿ ಬಿಲ್ಡಿಂಗ್ ಶೋ ಮಾಡೋದಕ್ಕೋಸ್ಕರನೇ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ಅವ್ರು ಹೆವಿ ವರ್ಕೌಟ್ ಮಾಡ್ತಾರೆ, ಹೆವಿ ವೆಯ್ಟ್ಸ್ ನ ಮಾಡ್ತಾರೆ, ಇನ್ ಕೆಲವರು ಫಿಟ್ನೆಸ್ ಮೇಂಟೈನ್ಗೋಸ್ಕರ ಮಾಡ್ತಾರೆ, ಇನ್ ಕೆಲವರು ಬಾಡಿ ಟೋನಿಂಗ್ಗೋಸ್ಕರ ಮಾಡ್ತಾರೆ. ಸೊ ಎಲ್ರಿಗೂ ಬೇರೆ ಬೇರೆ ರೀತಿಯಾದಂತಹ ಒಂದು ಚಾರ್ಟ್ಸ್ ತಾವು ರೆಡಿ ಮಾಡ್ತಾರೆ. ಹೌದು, ಬೇರೆ ಬೇರೆ ಅವ್ರ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಪ್ರಮಾಣದಲ್ಲಿರುತ್ತೆ. ಸೊ ಅವ್ರ ಟ್ರೈನಿಂಗ್ 1 hour ಮಾಡ್ತಾರ, 2 hours ಮಾಡ್ತಾರ, 3 hours ಅಥವಾ ಬ್ರೇಕಪ್ ಕೊಟ್ಟು ಮಾಡ್ತಾರ ಪರ್ ಡೇ. ಸೊ ಅದ್ರ ಪ್ರಕಾರ ವಿ ಪ್ಲಾನ್ ಅ ಡಯಟ್ ಫಾರ್ ದೆಮ್ ಯೂಶುವಲಿ. ಓಕೆ, ಎಸ್ ಬ್ರಿಜೇಶ್, ವಿಜೇತಾ ಅವರ ಬಗ್ಗೆ ಹೇಳ್ಬೋದು ಅನ್ಸುತ್ತೆ ಈ ಪ್ರೋಟೀನ್ಸ್. ಬೇಸಿಕಲಿ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ ಸಪ್ಲಿಮೆಂಟ್ಸ್ ಅಂತ. ಸಪ್ಲಿಮೆಂಟ್ಸ್ ಅಲ್ಲೂ ವೆರೈಟೀಸ್ ಇದೆ. ಅಂದ್ರೆ ನಮ್ಮ ಬಾಡಿ ಒಂದು ಪ್ರೋಟೀನ್ ಫುಡ್ನ ಫುಲ್ ಕಂಪ್ಲೀಟ್ ಅಬ್ಸಾರ್ಬ್ ಮಾಡಿದ್ರೆ ಅದನ್ನ ಹೈ ಬಯಾಲಜಿಕಲ್ ವ್ಯಾಲ್ಯೂ ಪ್ರೋಟೀನ್ ಅಂತೀವಿ. ಸೊ ಅದು ಎಗ್ ಒಂದು ರೆಫರೆನ್ಸ್ ವ್ಯಾಲ್ಯೂ ಪ್ರೋಟೀನ್. ಸೊ ಅದೇ ಥರ ಇವಾಗ ಸ್ಕೋರ್ಸ್ ಕೊಟ್ಟಿದ್ದಾರೆ ಪ್ರೋಟೀನ್ಸ್ಗೆ. ಸೊ ವೇ ಪ್ರೋಟೀನ್ ಅಂತ ಹೇಳ್ತೀವಿ, ವೇ ಪ್ರೋಟೀನ್ ಐಸೋಲೇಟ್ ಅಂತ ಎಲ್ಲ ಬರುತ್ತೆ. ಸೊ ಅದು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗುತ್ತೆ ಬಾಡಿಯಲ್ಲಿ. ಆಮೇಲೆ ಮೋಸ್ಟ್ ಆಫ್ ದ ಸಪ್ಲಿಮೆಂಟ್ಸ್ ಪ್ರಾಡಕ್ಟ್ ಲೇಬಲ್ಸ್ ನೋಡಿದ್ರೆ ಪ್ಯೂರ್ ವೇ ತುಂಬ ಬಿಟರ್ ತಿನ್ನೋದಕ್ಕೆ. ಸೊ ಇಟ್ ಈಸ್ ಮಿಕ್ಸ್ಡ್ ವಿತ್ ಸಮ್ ಅದರ್ ಪ್ರಾಡಕ್ಟ್ಸ್ ಯೂಶಲಿ. ಸೊ ಕಿಡ್ನಿದು ಮೇನ್ ಪ್ರೋಗ್ರಾಮ್ ಏನಂದರೆ ಅದು ಫಿಲ್ಟರ್ ಮಾಡಬೇಕು ವೇಸ್ಟ್ ಪ್ರಾಡಕ್ಟ್ಸ್ನ. ಸೊ ಸಪ್ಲಿಮೆಂಟ್ಸ್ ಇಫ್ ಇಟ್ ಇಸ್ ರಿಕ್ವೈರ್ಡ್ ಹೆವಿ ಸ್ಟ್ರೇನಿಯಸ್ ವರ್ಕೌಟ್ ಮಾಡೋರಿಗೆ ಮಾತ್ರ ವಿ ಸಜೆಸ್ಟ್. ಅದರ್ವೈಸ್ ಅವ್ರು ಹೇಳ್ದಂಗೆ ಇಟ್ ಈಸ್ ಇನ್ ದ ಡಯಟ್, ಇನ್ ದ ಫುಡ್ ಫಾರ್ಮ್. ಸೊ ಎಲ್ಲ ಫುಡ್ಸಲ್ಲೂ ಸಮ್ ಅಮೌಂಟ್ ಆಫ್ ಪ್ರೋಟೀನ್ ಇಸ್ ದೇರ್. ಸೊ ಅದನ್ನ ನಾವು ಆ್ಯಸ್ ಅ ಡಯಟಿಷಿಯನ್ ಅವರು ಫಸ್ಟ್ ಏನು ತೊಗೊತಾ ಇದ್ದಾರೆ ಅದನ್ನ ನೋಡಿ ಅದರಲ್ಲಿ ಮಿಸ್ಸಿಂಗ್ ಏನಾದರೂ ಇದ್ದರೆ ದೆನ್ ವಿ ಟ್ರೈ ಟು ಕರೆಕ್ಟ್ ಇನ್ ದ ಡಯಟ್. ವಿ ನೆವರ್ ಗೋ ಫಾರ್ ಸಪ್ಲಿಮೆಂಟೇಷನ್. ಸೊ ಇಫ್ ದ ಆಕ್ಟಿವಿಟಿ ತುಂಬ ಲೈಕ್ 2 hour ಟ್ರೈನಿಂಗ್ ಸ್ಕೆಡ್ಯೂಲ್ ಇದೆ, ಆ ಥರ ಸ್ಟ್ರೇನಿಯಸ್ ಮಾಡ್ತಿದ್ದಾಗೇನೆ ಮಸಲ್ಸ್ ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ. ಸೊ ಇಟ್ ಹ್ಯಾಸ್ ಟು ರೀಬಿಲ್ಡ್. ಆಮೇಲೆ ಇಟ್ಸ್ ಇಸ್ ಬರೀ ಮಸಲ್ ಬಿಲ್ಡಿಂಗ್ ಎಲ್ಲ ಇಟ್ ಇಸ್ ರಿಕ್ವೈರ್ಡ್ ಫಾರ್ ಹಾರ್ಮೋನ್ಸ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್, ಪ್ರೋಟೀನ್ಸ್ ಆರ್ ರಿಕ್ವೈರ್ಡ್. ಸೊ ಆದ್ರಿಂದ ಕ್ಯಾಲ್ಕುಲೇಟೆಡ್ ಪ್ರೋಟೀನ್, ದಟ್ಸ್ ವಾಟ್ ವಿ ಸಜೆಸ್ಟ್ ಆಸ್ ಅ ಡಯಟಿಷಿಯನ್. ಎಸ್ ಡಾಕ್ಟ್ರೆ, ಫುಡ್ ತವರೆ ಈಗ ಇನ್ನೊಂದು ಟ್ರೆಂಡ್ ಅಂತ ಹೇಳಿದ್ರೆ 6 pack 8 pack ಆಪ್ಸ್ ಇವೆಲ್ಲೂ ಕೂಡ ಕ್ರೇಜ್ ಜಾಸ್ತಿ ಆಗ್ತದೆ. ಬಟ್ ಅದನ್ನು ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಆನ್ ದ ಸ್ಪಾಟ್ ನನಗೆ ಆಗ್ಬಿಡ್ಬೇಕು, ರಾತ್ರಿ ಬೆಳಗಾಗೋ ಅಷ್ಟರಲ್ಲಿ ನನಗೆ 6 pack ಬರಬೇಕು ಅನ್ನುವಂಥದ್ದೆಲ್ಲ ಕೂಡ ಸುಳ್ಳು. ಆಗಲೂ ಕೂಡ ಡಯಟ್ ಬಹಳ ಮುಖ್ಯ ಆಗುತ್ತೆ. ಕೆಲವೊಮ್ಮೆ ನೀರು ಕೂಡ ಕುಡಿಯೋದಕ್ಕೆ ಬಿಡೋದಿಲ್ಲ. ಸೊ ಅದನ್ನೆಲ್ಲವನ್ನೂ ಕೂಡ ತೆಗಿತಾರೆ, ನೀರು ವಾಟರ್ ಕಂಟೆಂಟ್ ಎಲ್ಲವನ್ನೂ ಕೂಡ ಡಿಹೈಡ್ರೇಟ್ ಮಾಡ್ತಾರೆ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅವ್ರು ಏನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ? ಫಸ್ಟು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್. ಬಾಡಿ ಏನಕ್ಕಂದರೆ ಸ್ವೆಟ್ಟಿಂಗಲ್ಲಿ ಲಾಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಆಗುತ್ತೆ. ಸೊ ಅವ್ರ ನೀರಿನ ಪ್ರಮಾಣ ಅಟ್ಲೀಸ್ಟ್ 8 glasses ಇರಬೇಕು ಪರ್ ಡೇ. ಆಮೇಲೆ ಅವ್ರ ಕೈಂಡ್ ಆಫ್ ಆಕ್ಟಿವಿಟಿ, ಅವರು ವೆದರ್ ಕಾರ್ಡಿಯೋ ಮಾಡ್ತಾ ಇದ್ದಾರಾ ಅಥವಾ ಕ್ರಂಚಸ್ ಮಾಡ್ತಾ ಇದ್ದಾರಾ